ನನ್ನ ಬಾಯ್‌ಫ್ರೆಂಡ್ ನನ್ನ ಬೆನ್ನಟ್ಟುವವನನ್ನು ನಮ್ಮ ಮನೆಗೆ ಬರಲು ಬಿಟ್ಟ ಮತ್ತು ಅದಕ್ಕೆ ಕಾರಣ ನಿಜಕ್ಕೂ ಭಯಾನಕವಾಗಿದೆ. ತಿಂಗಳುಗಳ ಕಾಲ ನನ್ನ ಎಕ್ಸ್ ನನ್ನನ್ನು ಬೆನ್ನಟ್ಟುತ್ತಿದ್ದ, ಉಡುಗೊರೆಗಳನ್ನು ಕಳುಹಿಸುತ್ತಿದ್ದ, ಅವನ ಮಾನಸಿಕ ಸ್ಥಿತಿ ಸರಿಯಿರಲಿಲ್ಲ. ಆದರೆ ನನ್ನ ಬಾಯ್‌ಫ್ರೆಂಡ್ ಕೋಲ್ ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿದಂತೆ ಕಾಣುತ್ತಿದ್ದ. ನನ್ನ ಹುಟ್ಟಿದ ಹಬ್ಬದ ಅಲಂಕಾರ ಮಾಡಲೆಂದು ಅವನು ನನ್ನ ಎಕ್ಸ್‌ನನ್ನು ಮನೆಗೆ ಬರಲು ಕೂಡ ಬಿಟ್ಟ. ನಾನು ತುಂಬಾ ಭಯಭೀತರಾಗಿದ್ದೆ. ಕೊನೆಗೆ ಅವನನ್ನು ಎದುರಿಸಲು ಸಹಾಯ ಮಾಡಲು ನಾನು ನನ್ನ ಗತ್ತುಬಲದ ಅಣ್ಣನನ್ನು ಕರೆತಂದೆ. ಆಗ ನಿಜಾಂಶ ಹೊರಬಂತು. ಕೋಲ್ ಕೇವಲ ಸಮಸ್ಯೆಯನ್ನು ನಿರ್ಲಕ್ಷಿಸುತ್ತಿರಲಿಲ್ಲ. ಅವನು ನನ್ನ ಬೆನ್ನಟ್ಟುವವನನ್ನೇ ಬೆನ್ನಟ್ಟುತ್ತಿದ್ದ. ಅವನು ನನ್ನ ಎಕ್ಸ್‌ನನ್ನು ಫಾಲೋ ಮಾಡಲು ಹಲವು ನಕಲಿ ಖಾತೆಗಳನ್ನು ತೆರೆದಿದ್ದ. ನನ್ನ ಎಕ್ಸ್ ನನ್ನ ಬಗ್ಗೆ ಪೋಸ್ಟ್ ಮಾಡಿದಾಗಲೆಲ್ಲ ಕೋಲ್ ಆ ಖಾತೆಗಳನ್ನು ಬಳಸಿ ಅವನನ್ನು ಪ್ರೋತ್ಸಾಹಿಸುತ್ತಿದ್ದ. ಅವನು ನನ್ನ ಬೆನ್ನಟ್ಟುವವನಿಗೆ ನನ್ನನ್ನೇ ಬೆನ್ನಟ್ಟುತ್ತಿರಲು ಹೇಳಿದ್ದ. ಏಕೆ? ಅವನಿಗೆ ಸುಳ್ಳು ಭರವಸೆ ನೀಡಲು ಮತ್ತು ಅವನನ್ನು ಕಿರುಕುಳ ನೀಡಲು. ನನ್ನ ಎಕ್ಸ್ ಹಣವನ್ನು ವ್ಯರ್ಥ ಮಾಡಿ ಪದೇ ಪದೇ ಸೋಲುವುದನ್ನು ನೋಡಿ ಕೋಲ್‌ಗೆ ತುಂಬಾ ನಗು ಬರುತ್ತಿತ್ತು. ನಾನು ಭಯಭೀತರಾಗಿ ಬದುಕುತ್ತಿದ್ದಾಗ ಅವನು ಆ ಪ್ರೇಮ ಪತ್ರಗಳನ್ನು ಓದುತ್ತಿದ್ದ ಮತ್ ಚಾಕೊಲೇಟ್‌ಗಳನ್ನು ತಿನ್ನುತ್ತಿದ್ದ. ಕೋಲ್‌ಗೆ ನನ್ನ ಮಾನಸಿಕ ಹಿಂಸೆಯು ಅವನ ಈ ವಿಕೃತ ಆಟದ ಒಂದು ಉಪಉತ್ಪನ್ನದಂತಿತ್ತು. ನಾನು ಈಗ ನನ್ನ ಅಣ್ಣನ ಜೊತೆ ಇರುತ್ತಾ ಪೊಲೀಸ್ ದೂರು ದಾಖಲಿಸುತ್ತಿದ್ದೇನೆ. ನನಗೆ ಒಬ್ಬ ದಯಾಳು ಮನುಷ್ಯ ಸಿಕ್ಕಿದ್ದಾನೆ ಎಂದುಕೊಂಡಿದ್ದೆ. ಆದರೆ ಬದಲಿಗೆ ನನಗೆ ಸಿಕ್ಕಿದ್ದು ಒಂದು ರಾಕ್ಷಸ.